ಪ್ರಿಯರೇ, ಅನುದಿನವೂ ದೇವರ ವಾಕ್ಯಗಳ ಆಳವಾದ ಸತ್ಯಗಳನ್ನು ತಿಳಿಯಪಡಿಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದು ನಾವು ಧರ್ಮೋಪದೇಶಕಾಂಡ ಪುಸ್ತಕದ 8ನೇ ಅಧ್ಯಾಯದ ಪ್ರಾರಂಭದಿಂದ 9ನೇ ಅಧ್ಯಾಯದ 6ನೇ ವಚನದವರೆಗೆ ಅಧ್ಯಯನ ಮಾಡಲಿದ್ದೇವೆ. ಪ್ರಿಯರೇ, ಯಾಕೆ ದೇವರು ಇಸ್ರಾಯೇಲ್ಯರನ್ನು ಪರೀಕ್ಷಿಸಿದನು? ಒಬ್ಬ ದೇವರ ಮಗುವಿಗೆ ನಿಜವಾದ ಐಶ್ವರ್ಯ ಯಾವುದು? ವಿಧೇಯತೆ ಹಾಗೂ ಅವಿಧೇಯತೆಯ ಕೊನೆಯ ಫಲಿತಾಂಶವೇನು? ಇವೆಲ್ಲವುಗಳನ್ನು ತಿಳಿದುಕೊಳ್ಳಲು ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇಂದಿನ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೋಸ್ಕರ ತಂದೆಯ ಬಳಿಯಲ್ಲಿ ವಿಜ್ಞಾಪಿಸುತ್ತಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ 7ನೇ ಅಧ್ಯಾಯದವರೆಗೆ ಧ್ಯಾನವನ್ನು ನಾವು ಮಾಡಿ ಅದರ ಮೂಲಕ ನಮ್ಮ ಜೀವಿತಕ್ಕೆ ಅನೇಕ ಆತ್ಮಿಕ ಸತ್ಯಗಳನ್ನು ಹೊಂದಿಕೊಂಡು ನಾವು ಮುಂದೆ ಸಾಗುವಾಗ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ನಮ್ಮ ಅಧ್ಯಯನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕದ 8ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಹಿಂದಿನ ನಡೆಸುವಿಕೆಗಳು ಭವಿಷ್ಯಕ್ಕೆ ಭರವಸೆ ನೀಡುತ್ತವೆ. ಧರ್ಮಶಾಸ್ತ್ರದ ಪುನರುಚ್ಚಾರಣೆಯ ಈ ಭಾಗದಲ್ಲಿ ಧಾರ್ಮಿಕ ಹಾಗೂ ದೇಶ ಸಂಬಂಧಿ ನಿಯಮಗಳ ಕುರಿತು ನೋಡುತ್ತೇವೆ. ಪ್ರಿಯರೇ, ಇದು 21ನೇ ಅಧ್ಯಾಯದವರೆಗೂ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಹೊಸ ತಲೆಮಾರಿನವರು ಯೋರ್ದಾನಿನ ಪೂರ್ವ ತೀರದಲ್ಲಿ ಸೇರಿದ್ದಾರೆ. ಅವರು ಬಹು ನಿರೀಕ್ಷೆ ಹಾಗೂ ಆತುರದಿಂದ ಸ್ವದೇಶಕ್ಕೆ ಹೋಗಲು ಕಾಯುತ್ತಿದ್ದಾರೆ. ಮೋಶೆ ಈ ಕಾರ್ಯಕ್ಕಾಗಿ ಅವರನ್ನು ಸಿದ್ಧಗೊಳಿಸುತ್ತಾ ದೇವರಿಗೆ ವಿಧೇಯರಾಗಲು ಕೇಳಿಕೊಳ್ಳುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೇ ಅಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಳೆದು ಹೋದ ಘಟನೆಗಳನ್ನು ಅವರು ನೆನಪಿಸಿಕೊಳ್ಳಬೇಕೆಂದು ದೇವರು ಹೇಳುತ್ತಾನೆ. ದೇವರು ಅವರೊಂದಿಗಿನ ವ್ಯವಹಾರಗಳಲ್ಲಿ ಅವರನ್ನು ಪರೀಕ್ಷಿಸುತ್ತಾ ತರಬೇತುಗೊಳಿಸುತ್ತಾ ಇದ್ದನು. ನಾವು ಕೂಡ ನಮ್ಮ ಹಿಂದಿನ ದಿನಗಳನ್ನು ಸ್ಮರಿಸಿಕೊಳ್ಳಬೇಕು. ವಿಶ್ವಾಸಿಗಳಿಗೆ ಪೌಲನು ಹೀಗೆ ಹೇಳುತ್ತಾನೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ: ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ನಡೆಸಿ ಆಶೀರ್ವದಿಸಿದ್ದಾನೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತದಲ್ಲಿ ಇದು ಸತ್ಯವಲ್ಲವೋ? ಈ ತನಕ ದೇವರು ನಮ್ಮನ್ನು ನಡೆಸಿದ್ದಾನೆಂದು ನೀವು ಹೇಳಬಹುದಲ್ಲವೋ? ಆತನು ಹಿಂದೆ ಹೀಗೆ ಮಾಡಿರುವುದಾದರೆ ಮುಂದಕ್ಕೂ ಮಾಡುತ್ತಾನೆ. ಹಿಂದಿನದನ್ನು ನೆನೆಯುವುದು ನಮ್ಮ ಉತ್ತೇಜನಕ್ಕೋಸ್ಕರ. ಅದು ಭವಿಷ್ಯದ ಕುರಿತು ನಮಗೆ ಭರವಸವನ್ನು ನೀಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಇಸ್ರಾಯೇಲ್ಯರನ್ನು ಅರಣ್ಯದಲ್ಲಿ ಯಾಕೆ ಪರೀಕ್ಷಿಸಿದನು? ಅವರನ್ನು ತಗ್ಗಿಸುವುದಕ್ಕಾಗಿ ಹಾಗೂ ಅವರ ಹೃದಯದಲ್ಲಿ ಏನಿದೆ ಎಂದು ತೋರಿಸುವುದಕ್ಕಾಗಿ. ದೇವರು ನನ್ನನ್ನು ನಿನ್ನನ್ನು ಯಾಕೆ ಪರಿಶೋಧಿಸುತ್ತಾನೆಂಬುದಕ್ಕೆ ಇದು ಉತ್ತರವಾಗಿದೆ. ಪ್ರಿಯರೇ, ಕೆಲವೊಮ್ಮೆ ನಮ್ಮನ್ನು ಬೆಂಕಿಯ ಆವಿಗೆಯೊಳಕ್ಕೆ ಹಾಕುತ್ತಾನೆ. ಯಾಕಂದರೆ ನಮ್ಮನ್ನು ಪರೀಕ್ಷಿಸಲಿಕ್ಕೂ ತಗ್ಗಿಸಲಿಕ್ಕೂ. ಮಾನವನು ನೆಮ್ಮದಿಯಿಂದಿದ್ದಾನೆ, ಸ್ವಭರವಸೆಯುಳ್ಳವನಾಗಿದ್ದು ಅಸಹ್ಯವಾಗಿ ಕಾಣುತ್ತಾನೆ. ಅವನಲ್ಲಿರುವ ಹೆಮ್ಮೆ, ಕೊಚ್ಚಿಕೊಳ್ಳುವಿಕೆಗಳು ತುಂಬ. ಆದ್ದರಿಂದಲೇ ತನ್ನವರಾಗಿರುವವರನ್ನು ತಗ್ಗಿಸುವುದಕ್ಕೂ ಪರೀಕ್ಷಿಸುವುದಕ್ಕಾಗಿ ಕಷ್ಟವೆಂಬ ಯಂತ್ರಕ್ಕೆ ಹಾಕುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪರೀಕ್ಷೆಯಿಂದ ವಸ್ತುವಿನ ನಿಜ ಗುಣ ಗೊತ್ತಾಗುತ್ತದೆ. ಇದರಿಂದ ಒಬ್ಬನು ನಿಜವಾಗಿ ದೇವರ ಮಗುವೋ ಅಲ್ಲವೋ ಎಂದು ತಿಳಿದುಬರುತ್ತದೆ.
ಪ್ರಿಯರೇ, ನಮ್ಮ ಸಭೆಗಳಲ್ಲಿರುವ ಶ್ರೀಮಂತರು ಹೆಚ್ಚಿನವರು ಇನ್ನೂ ಪರೀಕ್ಷೆಗೆ ಒಳಗಾಗಿಲ್ಲ. ಅವರು ನಿಜವಾದವರೋ ಅಲ್ಲವೋ ಎಂದು ಹೇಳಲಾಗದು. ಪರೀಕ್ಷೆಗೊಳಗಾದವನನ್ನು ನಾವು ನಂಬಬಹುದು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಅಡವಿಯಲ್ಲಿ ಶೋಧಿಸಲ್ಪಟ್ಟಾಗ ಈ ಮಾತನ್ನು ನುಡಿದನು ಎಂಬುದನ್ನು ನೆನಪಿಸಿಕೊಳ್ಳಿರಿ. ಕರ್ತನು ಇದನ್ನು ಹೇಳದಿರುತ್ತಿದ್ದರೆ ನಾವು ಇದರಲ್ಲಿರುವ ವಿಶೇಷ ಆತ್ಮಿಕ ಸತ್ಯವನ್ನು ಗಮನಿಸದೇ ಹೋಗುತ್ತಿದ್ದೆವು. ದೇವರು ನಮಗೆ ಒಳ್ಳೆಯವನಾಗಿದ್ದನು. ಆತನು ಅನೇಕ ಲೌಕಿಕ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಆತ್ಮಿಕ ಐಶ್ವರ್ಯವಾದ ದೇವರ ವಾಕ್ಯವು ಇದೆಯೆಂದು ನಾವು ತಿಳಿದುಕೊಳ್ಳುವಂತೆ ಆತನು ಈ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ದೇವರ ಮಗುವಿಗೆ ಈ ದಿನಗಳಲ್ಲಿ ನಿಜವಾದ ಐಶ್ವರ್ಯವು ದೇವರ ವಾಕ್ಯವೇ ಆಗಿದೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಈ 40 ವರ್ಷ ನಿಮ್ಮ ಮೈಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ವಿಚಿತ್ರವಾದ, ಅಷ್ಟೇ ಅದ್ಭುತವಾದ ವಿಚಾರ ಹೇಳಲ್ಪಟ್ಟಿದೆ. ಸ್ವಲ್ಪವೂ ಮಾಸದೇ ಇರುವ ಒಂದು ಜೊತೆ ವಸ್ತ್ರದ ಕುರಿತು ಯೋಚಿಸಿರಿ. ಸ್ತ್ರೀಯರಿಗೆ ಇದು ಇಷ್ಟವಾಗಲಿಕ್ಕಿಲ್ಲ. ಪ್ರತಿ ವರ್ಷವೂ ಪತ್ನಿಯಾದವಳು ತನಗೆ ಹೊಸ ಬಟ್ಟೆ ಬೇಕೆಂದು ಗಂಡನನ್ನು ಕೇಳುತ್ತಾ ಇರುತ್ತಾಳೆ. ಮೇಲಿನ ರೀತಿಯ ವಸ್ತ್ರವಿದ್ದರೆ ಗಂಡನು ಹೀಗಿರುವಂಥದ್ದು ಹೊಸದರಂತೆ ಇದೆ ಎನ್ನಬಹುದು. ಪ್ರಿಯರೇ, ಈ ರೀತಿ 40 ವರ್ಷಗಳವರೆಗೂ ನಡೆಯುತ್ತಲೇ ಇದ್ದರೆ ಸ್ತ್ರೀಯರ ವಿನ್ಯಾಸಗಳು ಬಹು ಹಳೆಯದಾಗಿ ಹೋಗುತ್ತವೆ. ಅರಣ್ಯ ಮಾರ್ಗದಲ್ಲಿ ಅವರ ವಸ್ತ್ರ ವಿನ್ಯಾಸಗಳು ಬದಲಾಗಲಿಲ್ಲ. ಇದು ನಿಜವಾಗಿ ಅದ್ಭುತವಾದದಲ್ಲವೇ? ಮುಂದಕ್ಕೆ ನಾವು ನೋಡುತ್ತೇವೆ, ಈ 40 ವರ್ಷ ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೂರ್ವ ದೇಶಗಳಲ್ಲಿ ಸೇವೆ ಮಾಡಿದ ಸೌವಾರ್ತಿಕರೊಬ್ಬರು ಅಲ್ಲಿನ ಜನರು ಒಂದೇ ರೀತಿಯ ಆಹಾರವನ್ನು ದಿನಾಲು ತಿನ್ನುತ್ತಿದ್ದರೂ ಅವರಿಗೆ ಅದರಿಂದ ಯಾವ ಪೋಷಕಾಂಶಗಳು ದೊರೆಯದೆ ಬೆರಿ ಬೆರಿಯಂಥ ರೋಗಗಳು ಬರುತ್ತಿದ್ದವು ಎಂಬುದಾಗಿ. ಪ್ರಿಯರೇ, ಈ ರೋಗದ ಒಂದು ಲಕ್ಷಣ ಕಾಲುಗಳು ಬಾತು ಹೋಗುವುದು. ಆದರೆ ಇಸ್ರಾಯೇಲ್ಯರಿಗೆ ಹಾಗಾಗಲಿಲ್ಲ. ಅವರಿಗೆ ಬೇಕಾದ ಪೋಷಕಾಂಶಗಳು ಎಲ್ಲವೂ ಸಿಗುತ್ತಿದ್ದವು. ಹಾಗಾದರೆ ಆ 40 ವರ್ಷಗಳಲ್ಲಿ ಅವರು ಏನನ್ನು ತಿನ್ನುತ್ತಿದ್ದರು? ಅದು ಮನ್ನಾ ಆಗಿತ್ತು. ದೇವರು ಅವರಿಗೆ ಆ ಅದ್ಭುತ ಆಹಾರವಾದ ಮನ್ನವನ್ನು ಕೊಡುತ್ತಿದ್ದನು. ಅವರ ದೇಹಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದರಲ್ಲಿದ್ದವು. ಪ್ರೀತಿಯುಳ್ಳ ದೇವಜನರೇ, ಆತ್ಮಿಕ ಮನ್ನವು ದೇವರ ವಾಕ್ಯವಾಗಿದೆ. ಅದು ಅದ್ಭುತವಾದ ಆಹಾರವಾಗಿದೆ. ಅದು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದಕ್ಕೆ ಪೂರಕವಾದ ಅನೇಕ ಪತ್ರಗಳು ನನಗೆ ಬರುತ್ತವೆ. ನಾನು ಒಂದು ಅಧ್ಯಾಯದ ಕುರಿತು ಮಾತನಾಡಿದಾಗ ತನಗೆ ಹೃದಯಕ್ಕೆ ಆದರಣೆ ಉಂಟಾಯಿತೆಂದು ಒಬ್ಬನು ಬರೆಯುತ್ತಾನೆ. ಇನ್ನೊಬ್ಬನು ತಾನು ಪಾಪದಿಂದ ದೇವರಿಂದ ದೂರವಾಗಿದ್ದು ತಣ್ಣಗಾಗಿ ಹೋಗಿದ್ದವನು ಇಂತಿಂಥ ವಾಕ್ಯ ಭಾಗ ಹಿಂದಕ್ಕೆ ದೇವರ ಬಳಿಗೆ ನಡೆಸಿತು ಎಂದು ಹೇಳುತ್ತಾನೆ. ಇನ್ನೊಬ್ಬನು ತಾನು ದೇವರ ವಾಕ್ಯ ಕೇಳಿ ರಕ್ಷಣೆ ಹೊಂದಿದೆನೆಂದು ಬರೆಯುತ್ತಾನೆ. ಪ್ರಿಯ ಸ್ನೇಹಿತನೇ, ನೀನು ದೇವರ ವಾಕ್ಯವನ್ನು ಕ್ರಮವಾಗಿ ಓದುವುದಾದರೆ ನಿನಗೆ ಯಾವ ಆತ್ಮಿಕ ಕಾಯಿಲೆಯೂ ಬರುವುದಿಲ್ಲ. ಅಂದರೆ ನಿನ್ನ ಎಲ್ಲ ವೈಯಕ್ತಿಕ ಅಗತ್ಯತೆಗಳನ್ನು ದೇವರ ವಾಕ್ಯವು ಪೂರೈಸುತ್ತದೆ. ಇದುವೇ ಮನ್ನವಾಗಿದೆ. ಇಸ್ರಾಯೇಲ್ಯರು ತನ್ನನ್ನು ಸೇವಿಸುವುದಾದರೆ ಅವರಿಗೆ ಲೌಕಿಕ ಆಶೀರ್ವಾದಗಳು ದೊರೆಯುತ್ತವೆಂದು ದೇವರು ಹೇಳುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ತಂದೆ ಮಗನನ್ನು ಹೇಗೋ ಹಾಗೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ ಮತ್ತು ತಗ್ಗುಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಿಂದಲೂ ನೀರು ಉಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷೆ,
ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ. ಎಣ್ಣೆಯ ಮರಗಳು, ಜೇನೂ ಸಿಕ್ಕುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಈ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ, ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಈ ವಾಗ್ದಾನವನ್ನು ಕ್ರೈಸ್ತರಿಗೆ ಕೊಡುತ್ತಾ ಇಲ್ಲ. ನೀವಿದನ್ನು ಗಮನಿಸಬೇಕು. ನೀವು ನಂಬಿಗಸ್ತ ಕ್ರೈಸ್ತನಾಗಿದ್ದರೆ ದೇವರು ಲೌಕಿಕ ವಿಚಾರಗಳಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾನೆಂಬ ತಪ್ಪು ಕಲ್ಪನೆ ಕೆಲವರಲ್ಲಿದೆ. ಪ್ರಿಯರೇ, ಇದು ಸತ್ಯವಲ್ಲ. ದೇವರು ಇಸ್ರಾಯೇಲ್ಯರಿಗೆ ವಾಗ್ದಾತ ದೇಶದಲ್ಲಿ ಅಭಿವೃದ್ಧಿಯ ವಾಗ್ದಾನವನ್ನು ಮಾಡಿದ್ದಾನೆ. ಆದರೆ ಈ ಲೋಕದ ಸಂಗತಿಗಳಲ್ಲಿ ಕ್ರೈಸ್ತನನ್ನು ಅಭಿವೃದ್ಧಿಪಡಿಸುತ್ತೇನೆಂದು ಎಲ್ಲೂ ಹೇಳಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲವು ಕ್ರೈಸ್ತರು ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿ ಸಾಧಿಸಿದವರಿದ್ದಾರೆ. ಅವರು ದೇವರನ್ನು ತಮ್ಮ ವ್ಯವಹಾರಗಳಲ್ಲಿ ಸೇರಿಸಿಕೊಂಡಿರುವುದರಿಂದ ಹೀಗಾಯಿತೆಂದು ಹೇಳುತ್ತಾರೆ. ದೇವರು ಹಾಗೆ ಮಾಡುತ್ತಾನೆ, ಅದಕ್ಕಾಗಿ ಆತನನ್ನು ಸ್ತುತಿಸೋಣ. ಆದರೆ ತಾನು ಹಾಗೆ ಮಾಡುತ್ತೇನೆಂದು ದೇವರು ಮಾತು ಕೊಡಲಿಲ್ಲ. ಕ್ರೈಸ್ತರಿಗೆ ಕೊಡಲ್ಪಟ್ಟ ವಾಗ್ದಾನವೂ ಹೀಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಆತನು ನಮಗೆ ಆತ್ಮೀಯ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದ್ದಾನೆ. ದೇವರ ಮಗುವಿಗೆ ಲೌಕಿಕ ಆಶೀರ್ವಾದದ ವಾಗ್ದಾನ ಮಾಡುವ ಯಾವ ಒಂದು ವಚನವೂ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇನ್ನೊಂದು ವಿಚಾರವೂ ಇದೆ. ದೇವರು ಲೌಕಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿರದಿದ್ದರೂ ಕೆಲವೊಮ್ಮೆ ಅದನ್ನು ಕೊಡುತ್ತಾನೆ. ಕೆಲವರಿಗೆ ಹೀಗೆ ಮಾಡುತ್ತಾನೆ, ಆದರೆ ಎಲ್ಲರಿಗೂ ಅಲ್ಲ. ದೇವರು ಹಣಕಾಸಿನ ಸಮೃದ್ಧಿಯನ್ನು ಅನುಗ್ರಹಿಸಿದ ಕ್ರೈಸ್ತರು ಅನೇಕರಿದ್ದಾರೆ. ಅವರಲ್ಲಿ ಅನೇಕರು ನಮ್ಮ ಈ ಸೇವೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಆದರೆ ಅನೇಕ ಅದ್ಭುತವಾದ ದೇವರ ಮಕ್ಕಳಿಗೆ ಆತ್ಮಿಕವಾಗಿ ತುಂಬ ಆಶೀರ್ವಾದಗಳು ಕೊಡಲ್ಪಟ್ಟಿವೆ, ಆದರೆ ಲೌಕಿಕ ವಸ್ತುಗಳಲ್ಲ. ಅವರು ಅತ್ಯಂತ ಸಂತೋಷವುಳ್ಳವರಾಗಿದ್ದು ಕರ್ತನಿಗಾಗಿ ತುಂಬ ಸೇವೆ ಮಾಡುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಳೆಯ ಒಡಂಬಡಿಕೆಯಲ್ಲಿನ ಇಸ್ರಾಯೇಲ್ ಜನಾಂಗಕ್ಕೂ ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆಗೂ ಇರುವ ಮುಖ್ಯ ವ್ಯತ್ಯಾಸವೇನೆಂದರೆ, ದೇವರು ಇಸ್ರಾಯೇಲ್ಯರಿಗೆ ಲೌಕಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದನು, ಆದರೆ ಸಭೆಗೆ ಆತನು ಆತ್ಮಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದ್ದಾನೆ. ನಾವು ಇದನ್ನು ಸರಿಯಾಗಿ ತಿಳುಕೊಂಡರೆ ನಮಗಾಗುವ ಅನೇಕ ನಿರಾಶೆಗಳಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ಅನೇಕ ದೇವರ ಮಕ್ಕಳು ನಿರಾಶೆಯಲ್ಲಿ ಬೀಳುವುದು ತಪ್ಪಿ ಹರ್ಷಗೊಳ್ಳುವುದಕ್ಕೆ ಸಾಧ್ಯವಿದೆ. ಪ್ರಿಯ ಮಿತ್ರನೇ, ನೀನು ಲೌಕಿಕವಾದ ಕೊರತೆಯಲ್ಲಿರುವುದಾದರೆ ನಿನ್ನ ಆತ್ಮಿಕ ಆಶೀರ್ವಾದಗಳಲ್ಲಿ ಕೆಲವನ್ನು ಕುರಿತು ಯೋಚಿಸು. ಆಗ ಆತನು ನಿನಗೆ ಅನುಗ್ರಹಿಸಿದ್ರಲ್ಲಿ ನೀನು ಸಂತೋಷಿಸಬಹುದು. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಸುಖದ ದಿನಗಳ ಕುರಿತ ಎಚ್ಚರಿಕೆಯನ್ನು ದೇವರು ಮುಂದುವರಿಸುತ್ತಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು, ನೀವು ಬತ್ತಿಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿ ಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಂತರ ಎಂಬುದಾಗಿ ನೋಡುತ್ತೇವೆ. ಅಂದರೆ ಮುಂದಣ ಯುಗದಲ್ಲಿ ದೇವರು ಇಸ್ರಾಯೇಲನ್ನು ಲೌಕಿಕ ಆಶೀರ್ವಾದಗಳೊಂದಿಗೆ ಲೋಕದ ಮುಂದಾಳು ರಾಜ್ಯವನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾನೆ. ಆದರೆ ದೇವರು ಇದನ್ನು ಸಭೆಗೆ ವಾಗ್ದಾನ ಮಾಡಲಿಲ್ಲ. ಆದ್ದರಿಂದ ಈ ವಾಗ್ದಾನ ನಿನಗಾಗಿದೆ ಎಂದು ಹೇಳಬೇಡ. ಕರ್ತನಾದ ಯೇಸು ಹೇಳಿದ್ದಾನೆ,
ಯೋಹಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಗುವಿಗೆ ಈಗ ಇರುವ ನಿರೀಕ್ಷೆ ಏನೆಂದರೆ, ಕ್ರಿಸ್ತನು ನಮ್ಮನ್ನು ಈ ಲೋಕದೊಳಗಿಂದ ತೆಗೆದುಕೊಂಡು ಹೋಗಲು ಬರುತ್ತಾನೆ ಎಂಬುದೇ. ಇಸ್ರಾಯೇಲ್ಯರ ನಿರೀಕ್ಷೆ ಈ ಲೋಕಕ್ಕೆ ಸಂಬಂಧಿಸಿದ್ದು. ಈ ವ್ಯತ್ಯಾಸವು ಬಹು ಮುಖ್ಯವಾದದ್ದು. ದಯವಿಟ್ಟು ಆಲೋಚಿಸಿ ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಗ್ದಾನಗಳನ್ನು ನೀವು ಮಿಶ್ರ ಮಾಡಿದರೆ ಗಲಿಬಿಲಿಯುಂಟಾಗುತ್ತದೆ. ಅನೇಕ ದೈವಶಾಸ್ತ್ರಜ್ಞನೆನಿಸಿಕೊಂಡವರು ಈ ರೀತಿ ಮಾಡುತ್ತಾರೆ. ಅವರು ಇಡೀ ಸತ್ಯವೇದವನ್ನು ಮಿಶ್ರ ಮಾಡಿ ಗಲಿಬಿಲಿ ಹುಟ್ಟಿಸುತ್ತಾರೆ. ಸತ್ಯವೇದವನ್ನು ಅದು ಇದ್ದಂತೆ ತೆಗೆದುಕೊಂಡರೆ ದೇವರು ತನ್ನ ವಾಗ್ದಾನಗಳನ್ನು ಸ್ಪಷ್ಟವಾಗಿ ಮಾಡಿದಾನೆಂಬುದು ತಿಳಿಯುತ್ತದೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನ್ನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ಸ್ವದೇಶದೊಳಕ್ಕೆ ಸೇರಿ ಅಭಿವೃದ್ಧಿ ಹೊಂದುತ್ತಿರುವಾಗ ಅದು ದೇವರಿಗೆ ವಿಧೇಯವಾಗಿದೆ ಎಂಬುದಾಗಿ ತಿಳಿಯಬಹುದು. ಅದು ಆ ದೇಶದಲ್ಲಿ ಅಭಿವೃದ್ಧಿ ಹೊಂದದೇ ಇರುವಾಗ ಅದು ದೇವರಿಗೆ ವಿಧೇಯವಾಗುತ್ತಿಲ್ಲವೆಂಬುದಕ್ಕೆ ಗುರುತಾಗಿದೆ. ಈಗಿನ ಇಸ್ರಾಯೇಲನ್ನು ಗಮನಿಸಿ ನೀವೇ ತೀರ್ಮಾನಿಸಿಕೊಳ್ಳಿರಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೇ ನಾಶವಾಗಿ ಹೋಗುವಿರೆಂದು ನಿಮ್ಮನ್ನು ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೂ ನೀವು ನಾಶವಾಗಿ ಹೋಗುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅವರಿಗೆ ದೇವರು ಕೊಟ್ಟ ಎಚ್ಚರಿಕೆಯಾಗಿದೆ. ಅವರು ಆತನಿಗೆ ವಿಧೇಯರಾದರೆ ಅವರನ್ನು ಆಶೀರ್ವದಿಸುವೆನೆಂದು ವಾಗ್ದಾನ ಮಾಡುತ್ತಾನೆ. ಅವರು ವಿಧೇಯರಾಗದಿದ್ದರೆ ಆತನು ಅವರನ್ನು ಆ ದೇಶದಲ್ಲಿದ್ದ ಇತರ ಜನಾಂಗಗಳಂತೆ ನಡೆಸುತ್ತಾನೆ. ನಿಜವಾಗಿ ನೋಡಿದರೆ ದೇವರು ಇಸ್ರಾಯೇಲ್ಯರನ್ನು ಅಲ್ಲಿದ್ದ ಇತರ ಜನಾಂಗಗಳಿಗಿಂತಲೂ ಕಠಿಣವಾಗಿ ದಂಡಿಸಿದ್ದಾನೆ. ಯಾಕೆ ಗೊತ್ತಿದೆಯೋ? ಯಾಕೆಂದರೆ ಇಸ್ರಾಯೇಲ್ಯರಿಗೆ ಹೆಚ್ಚಿನ ಬೆಳಕು ಕೊಡಲ್ಪಟ್ಟಿತ್ತು. ಬೆಳಕು ದೊರಕಿದ್ದಲ್ಲಿ ದೇವರೆದುರಿಗೆ ಅವರ ಜವಾಬ್ದಾರಿಯೂ ಹೆಚ್ಚಾಗಿತ್ತು. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿಗೆ ನಾವು ಆತನ ಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಧರ್ಮೋಪದೇಶಕಾಂಡ ಪುಸ್ತಕದ 9ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರ ಹಿಂದಿನ ಸೋಲು ದೇವರಿಗೆ ತಿಳಿದಿತ್ತು. ಈ ಹೊಸ ತಲೆಮಾರಿನವರಿಗೆ ದೇವರು ಇಸ್ರಾಯೇಲ್ ಜನಾಂಗದ ಹಿಂದಿನ ದಿನಗಳನ್ನು ತಿಳಿಸುತ್ತಿದ್ದಾನೆ. ಅವರ ಹಿಂದಿನ ಚರಿತ್ರೆ ಒಳ್ಳೆಯದಾಗಿರಲಿಲ್ಲ. ಅವರು ಒಳ್ಳೆಯವರಾಗಿದ್ದದಕ್ಕಾಗಿ ದೇವರು ಅವರನ್ನು ರಕ್ಷಿಸಿದಲ್ಲ. ಅವರು ಅದ್ಭುತವಾದ ಜನಾಂಗವೆಂದು ಅವರನ್ನು ಕರೆದು ತರಲಿಲ್ಲ. ಅವರು ಹಾಗಿರಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಅದ್ಭುತವಾದವರು, ಮೇಲ್ಮಟ್ಟದವರು, ಒಳ್ಳೆಯವರು ಎಂಬ ಕಾರಣಕ್ಕಾಗಿ ದೇವರು ನಮ್ಮನ್ನು ರಕ್ಷಿಸಿದಲ್ಲ. ದೇವರು ರಕ್ಷಿಸುವುದು ಕೆಟ್ಟು ಹೋಗಿರುವವರನ್ನು ಮಾತ್ರವೇ. ನಾವು ಕೆಟ್ಟವರಾಗಿದ್ದರಿಂದಲೇ, ಪಾಪಿಗಳಾಗಿರುವುದರಿಂದಲೇ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಇಸ್ರಾಯೇಲ್ಯರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೋರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದು ಎಂದರೆ 24 ತಾಸಿನ ದಿನವನ್ನು ಸೂಚಿಸುವುದಲ್ಲ. ಅವರು ಆ ದೇಶಕ್ಕೆ ಸೇರಿಕೊಳ್ಳುವ ಸಮಯವನ್ನು ಸೂಚಿಸುತ್ತದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಆ ದೇಶದವರು ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು.
ಅವರ ವಿಷಯದಲ್ಲಿ ನಿಮಗೆ ತಿಳಿದೇ ಇದೆ. ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ ಎಂಬ ಮಾತನ್ನು ಕೇಳಿದಿರಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅವರು ಹೋಗತಕ್ಕ ದೇಶದ ಪರಿಸ್ಥಿತಿಯ ಕುರಿತು ವಿವರಿಸುತ್ತಾನೆ. ಈ ವಿವರವು ಗೂಢಾಚಾರರು ತಂದ ವರದಿಗಿಂತಲೂ ಭಯಾನಕವಾದದ್ದಾಗಿತ್ತು. ಆ ದೇಶದ ವಿಚಾರವು, ಅಲ್ಲಿದ್ದ ನಿವಾಸಿಗಳ ವಿಚಾರವು ದೇವರಿಗೆ ತಿಳಿದಿತ್ತು. ಆದರೂ ಆತನು ಅವರನ್ನು ಆ ದೇಶದೊಳಕ್ಕೆ ಹೋಗಲು ಹೇಳಿದನು. ಆದರೆ ಅವರು ದೇವರನ್ನು ನಂಬದ್ದರಿಂದ ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿನ ಜನರು ಮಹಾಬಲಿಷ್ಠರೆಂಬುದು ದೇವರಿಗೆ ಗೊತ್ತಿತ್ತು. ಅಲ್ಲಿ ಬರಬಹುದಾದ ಕಷ್ಟಗಳು ಆತನಿಗೆ ತಿಳಿದಿತ್ತು. ಅವರೊಂದಿಗೆ ತಾನು ಅಲ್ಲಿಗೆ ಹೋಗುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದನು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳುವಿರಿ. ಆತನೇ ಅವರನ್ನು ನಾಶ ಮಾಡುವನು. ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಜನರನ್ನು ದೇಶದಿಂದ ಹೊರಗೆ ಹಾಕುವ ಜವಾಬ್ದಾರಿಯನ್ನು ದೇವರು ತೆಗೆದುಕೊಳ್ಳುತ್ತಾನೆ. ಆತನೇ ಭೂಮಿಯ ಒಡೆಯನು, ಆತನು ಸೃಷ್ಟಿಕರ್ತನು. ಇದನ್ನು ಮಾಡುವ ಹಕ್ಕು ಆತನಿಗಿದೆ. ಉದಾರತವಾದಿಗಳು ಇದರ ಕುರಿತು ಟೀಕೆ ಮಾಡಿದರೆ ನಾನು ಹೇಳುತ್ತೇನೆ, ನೀವು ಸುಮ್ಮನಿರಿ, ನಾನು ನೀನು ಈ ಲೋಕದಲ್ಲಿ ಅಲ್ಪಜೀವಿಗಳೇ ಸರಿ ಎಂದು. ದೇವರು ಸಾರ್ವಭೌಮನಾದ ಸೃಷ್ಟಿಕರ್ತನು, ನಾವು ಆತನ ಸೃಷ್ಟಿಗಳು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿದ ನಂತರ ನೀವು ಮನಸ್ಸಿನಲ್ಲಿ, ಯೆಹೋವನು ನಮ್ಮನ್ನು ಈ ದೇಶಕ್ಕೆ ಕರೆತಂದು ಅದನ್ನು ನಮಗೆ ಸ್ವಾಧೀನಪಡಿಸಿದ್ದು ನಮ್ಮ ಪುಣ್ಯ ಫಲವೇ ಅಂದುಕೊಳ್ಳಬಾರದು. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೇ ಯೆಹೋವನು ನಿಮ್ಮ ಎದುರಿನಿಂದ ಅವರನ್ನು ಹೊರಡಿಸುತ್ತಾನೆ ಎಂಬುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇತರ ಜನಾಂಗಗಳವರು ದುರ್ನಡತೆಯುಳ್ಳವರಾದ್ದರಿಂದ ತಾನು ಅವರನ್ನು ಹೊರಡಿಸಿಬಿಡುತ್ತೇನೆಂದು ದೇವರು ಹೇಳುತ್ತಾನೆ. ಅವರ ಜಾಗದಲ್ಲಿ ಬರುವ ಇಸ್ರಾಯೇಲ್ಯರು ನೀತಿವಂತರೆಂಬುದಕ್ಕಾಗಿ ಅಲ್ಲ. ದೇವರು ಅದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 5ನೇ ವಚನವನ್ನು ಧ್ಯಾನಿಸೋಣ. ನೀವು ಅವರ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಪುಣ್ಯವೇ ಆಗಲಿ ನಿಮ್ಮ ಸುಸ್ವಭಾವವೇ ಆಗಲಿ ಕಾರಣವಲ್ಲ. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕು ಎಂದಿದ್ದರಿಂದ ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿಬಿಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ಒಳ್ಳೆಯವರಾದದ್ದರಿಂದ ದೇವರು ಅವರನ್ನು ಬಿಡಿಸುವುದಕ್ಕೆ ಬಂದದ್ದಲ್ಲ. ಅವರು ಯಾವಾಗಲೂ ಮೊಂಡರೆ ಎಂಬುದನ್ನು ಆತನು ಚೆನ್ನಾಗಿ ತಿಳಿದಿದ್ದಾನೆ. ಆದರೆ ಐಗುಪ್ತದಲ್ಲಿನ ಅವರ ಗೋಳಾಟವನ್ನು ಆತನು ಕೇಳಿದ್ದನು. ಪ್ರಿಯ ಸ್ನೇಹಿತನೇ, ನೀನು ಒಬ್ಬ ಪಾಪಿ ಎಂಬುದನ್ನು ತಿಳಿದುಕೊಂಡು ರಕ್ಷಕನು ಬೇಕೆಂದು ಬಯಸುವುದಾದರೆ ಆತನಿಗೆ ರಕ್ಷಣೆಗಾಗಿ ಮೊರೆಯಿಡು. ಆತನು ನಿನ್ನ ಮೊರೆಗೆ ಕಿವಿಗೊಡುತ್ತಾನೆ. ಯಾಕೆ ಗೊತ್ತಿದೆಯೋ? ನೀನು ಯಾರಾಗಿದ್ದಿ ಎಂಬುದಕ್ಕಾಗಿ ಅಲ್ಲ, ಆದರೆ ಕ್ರಿಸ್ತನ ನಿಮಿತ್ತದಿಂದಾಗಿ ನೀನು ನಂಬಿಕೆಯಿಂದ ಕ್ರಿಸ್ತನ ಕಡೆಗೆ ತಿರುಗಿಕೊಂಡರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ. ಬನ್ನಿರಿ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ದೇವರಾದ ಯೆಹೋವನು ಆ ಉತ್ತಮ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡುವುದು ನಿಮ್ಮ ಪುಣ್ಯ ಫಲವಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ನೀವು ಆತನ ಆಜ್ಞೆಗೆ ಮಣಿಯದ ಜನರೇ ಆಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ರಕ್ಷಿಸುವುದು ನಾವು ಒಳ್ಳೆಯವರೆಂಬುದಕ್ಕಾಗಿ ಅಲ್ಲ, ನಾವು ಪಾಪಿಗಳೇ ಆಗಿದ್ದೇವೆ. ಆತನು ಕ್ರಿಸ್ತನಿಗೋಸ್ಕರ ನಮ್ಮನ್ನು ರಕ್ಷಿಸುತ್ತಾನೆ, ನಮಗೋಸ್ಕರ ಅಲ್ಲ. ರಕ್ಷಣೆ ಹೊಂದಲು ಯೋಗ್ಯವಾದದ್ದೇನಾದರೂ ನಿನ್ನಲ್ಲಿದೆ ಎಂದು ನೀನು ನಂಬುವುದಾದರೆ ಅದು ನಿಜವಲ್ಲ. ದೇವರು ನಿನ್ನನ್ನು ತಿಳಿದಿದ್ದಾನೆ ಮತ್ತು ನಿನ್ನಲ್ಲಿ ಯಾವ ನೀತಿವಂತಿಕೆಯೂ ಇಲ್ಲವೆಂಬುದಾಗಿ ಆತನಿಗೆ ಗೊತ್ತಿದೆ. ಕ್ರಿಸ್ತನಿಗೋಸ್ಕರ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ಪ್ರಿಯರೇ, ಕ್ರಿಸ್ತನಲ್ಲಿ ದೇವರು ಎಲ್ಲವನ್ನು ಕಂಡುಕೊಳ್ಳುತ್ತಾನೆ. ಇದು ಎಂಥ ಅದ್ಭುತವಾದ ಸಂಗತಿಯಲ್ಲವೋ? ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಈ ಧರ್ಮೋಪದೇಶಕಾಂಡ ಪುಸ್ತಕದಲ್ಲಿ ದೇವರ ದಯೆಯ ಸುವಾರ್ತೆಯ ಮೂಲವಿದೆ. ಈ ಸಂದೇಶವನ್ನು ಆಲಿಸುವಂಥ ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಪ್ರವಾಸಿಗಳು ಪರದೇಶಸ್ಥರೂ ಆಗಿರುವ ನಾವು ನಮಗೋಸ್ಕರ ಸಿದ್ಧವಾಗಿರುವ
ಆ ಮಹಿಮೆಯ ದೇಶವನ್ನು ಸೇರಲು ಸಿದ್ಧರಾಗುತ್ತಿರುವಾಗ ದಿನಾಲೂ ದೇವರ ದಯೆಗೆ ಪಾತ್ರರಾಗಿ ನಂಬಿಕೆಯಿಂದ ನಮ್ಮ ಕರ್ತನನ್ನು ಹಿಂಬಾಲಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ಮಕ್ಕಳನ್ನು ದೀನರನ್ನಾಗಿ ಮಾಡಲು ಪರೀಕ್ಷಿಸುತ್ತಾನೆ. ಆತ್ಮೀಕ ಮನ್ನವು ದೇವರ ವಾಕ್ಯವಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸಕಲ ಆತ್ಮೀಯ ವರಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ರಕ್ಷಿಸಿದ್ದು ನಾವು ಒಳ್ಳೆಯವರೆಂದು ಅಲ್ಲ, ನಾವು ಕೆಟ್ಟವರಾಗಿದ್ದರಿಂದಲೇ, ಪಾಪಿಗಳಾಗಿರುವುದರಿಂದಲೇ ಆತನು ನಮ್ಮನ್ನು ರಕ್ಷಿಸಿದ್ದಾನೆ. ಆದುದರಿಂದ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲು ಅನುದಿನವೂ ರಕ್ಷಣೆಯ ಸಂತೋಷದಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನೀನು ಕೊಟ್ಟಂಥ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ನೀನು ಮಾತನಾಡಿದ್ದಿ. ದೇವರೇ, ನಮ್ಮ ಜೀವಿತ ಪಾಪದಿಂದ ಬಿಡುಗಡೆ ಹೊಂದಿದ ಜೀವಿತವಾಗಬೇಕೆಂಬುದಾಗಿ ನಿನ್ನ ಮಗನನ್ನೇ ನಮಗೋಸ್ಕರ ಜಜ್ಜಿ ಆತನನ್ನು ಮರಣ ವೇದನೆಗಳಿಂದ ಬಿಡಿಸಿದ್ದಿ. ದೇವರೇ, ನಿನಗೆ ಸ್ತೋತ್ರ. ಯೇಸುವೆ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಹಿಮೆಯಾಗಲಿ. ನಾವು ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಂಡು ಆ ರಕ್ಷಣೆಯ ಜೀವಿತದಲ್ಲಿ ದಿನಾಲೂ ನಿನ್ನ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದಾರೋ ಅಂತಹ ಜೀವಿತಗಳನ್ನು ಆಶೀರ್ವದಿಸಿ ನಡೆಸು ದೇವರೇ. ಇನ್ನೂ ಯಾರು ನಿನ್ನ ದೂರವಾಗಿದ್ದಾರೋ ಅವರ ಬಳಿಗೆ ನಿನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಪ್ರೀತಿಯನ್ನು ಆತನ ವಾಕ್ಯದ ಮೂಲಕ ಅರಿತು ಆ ಪ್ರೀತಿಯಿಂದ ತುಂಬಿಸಲ್ಪಟ್ಟಂಥ ನಾವು ಇತರನ್ನು ಆ ಪ್ರೀತಿಯ ಕಡೆಗೆ ಕರೆತರೋಣವೇ? ಹಾಗಾದರೆ ಹಿಂದೆ ಮಿಸ್ ಕಾಲ್ ನೀಡಿ ಈ ಸೇವೆಯನ್ನು ಬೆಂಬಲಿಸಿರಿ. ದೇವರ ಕರುಣೆ ಸದಾ ನಿಮ್ಮ ಸಂಗಡ ಇರಲಿ.